ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ರುಚಿಕರವಾದಂತಹ ನಮ್ಮ ದಕ್ಷಿಣ ಕನ್ನಡ ಹಾಗೆ ಮಂಗಳೂರು ಸೈಡಲ್ಲಿ ಮಾಡುವಂತಹ ಬೂದುಕುಂಬಳಕಾಯಿಯ ಮಜ್ಜಿಗೆ ಹುಳಿ ರೆಸಿಪಿ, ಅಂದರೆ ನಮ್ಮ ಆಡು ಭಾಷೆಯಲ್ಲಿ ಮೇಲಾರ ಅಂತ ಕರೀತಾರೆ. ಈ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮೀಡಿಯಂ ಸೈಜಿನ ಬೂದುಕುಂಬಳಕಾಯಿಯನ್ನು ಚೆನ್ನಾಗಿ ತೊಳೆದು ಅದರ ಹೊರಗಿನ ಸಿಪ್ಪೆ ಎಲ್ಲ ತೆಗೆದು ನೋಡಿ ಈ ಸೈಜಲ್ಲಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ಇನ್ನು ಈ ಕುಂಬಳಕಾಯಿಯ ಪೀಸುಗಳನ್ನು ನಾವು ಬೇಯಲಿಕ್ಕೆ ಇಟ್ಟುಕೊಳ್ಳುವ. ಇನ್ನು ಈ ಕುಂಬಳಕಾಯಿಯ ಪೀಸುಗಳನ್ನು ಸ್ಟವ್ ಮೇಲೆ ಇಟ್ಟು ಸ್ಟವ್ ಹಚ್ಚಿ ಕುಂಬಳಕಾಯಿ ಪೀಸು ಮುಳುಗುವಷ್ಟು ನೀರು ಹಾಕಿ ಒಂದು ಹಸಿಮೆಣಸು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 1 ಚಮಚ ಆಗುವಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ಇಷ್ಟ ಆದಮೇಲೆ ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಇಡಿಯೋದನ್ನು. ಈ ಕುಂಬಳಕಾಯಿಯ ಪೀಸುಗಳು ಬೇಯುವ ಹೊತ್ತಿಗೆ ನಾವು ಇದಕ್ಕೆ ಬೇಕಾದಂತಹ ಕಾಯಿಯನ್ನು ಗ್ರೈಂಡ್ ಮಾಡಿ ಇಟ್ಟುಕೊಳ್ಳುವ. ಇದಕ್ಕೆ ನಾನಿಲ್ಲಿ ಒಂದು ಮೀಡಿಯಂ ಸೈಜಿನ ಹಸಿ ಕಾಯಿಯನ್ನು ತುರಿದು ತಗೊಂಡಿದ್ದೇನೆ. ಈ ಮಜ್ಜಿಗೆ ಹುಳಿ ಮಾಡುವಾಗ ಹಸಿ ಕಾಯಿ ಆದರೆ ತುಂಬ ಒಳ್ಳೆಯದು. ಹಾಗೆ ಇನ್ನಿದಕ್ಕೆ ನಾನು 1 ಹಸಿಮೆಣಸನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ನಿಮಗಿಲ್ಲಿ ಖಾರ ಜಾಸ್ತಿ ಬೇಕು ಅಂತಿದ್ರೆ ಜಾಸ್ತಿ ಹಸಿಮೆಣಸನ್ನು ಆ್ಯಡ್ ಮಾಡಿಕೊಳ್ಳಿ. ಇನ್ನಿದನ್ನು ಆದಷ್ಟು ನುಣ್ಣಗೆ ರುಬ್ಬಿಕೊಳ್ಳಿ. ಇದು ನುಣ್ಣಗೆ ರುಬ್ಬಿಕೊಂಡಷ್ಟು ರುಚಿ ಜಾಸ್ತಿ. ನೋಡಿ, ಈಗ ನಮ್ಮ ಬೇಯಲಿಕ್ಕೆ ಇಟ್ಟಂತಹ ಕುಂಬಳಕಾಯಿಯ ಪೀಸುಗಳು ನಿಧಾನಕ್ಕೆ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನಿದನ್ನು ಸಿಮ್ಮರಲ್ಲಿ ಇಟ್ಟು ಬೇಯಿಸಿಕೊಳ್ಳಿ. ಒಂದು 15ರಿಂದ 20 ನಿಮಿಷದಲ್ಲಿ ಇದು ಬೇಯ್ತದೆ. ನೋಡಿ, ಇದೀಗ ಬೆಂದಿದೆ. ಇನ್ನಿದಕ್ಕೆ ನಾವು ನುಣ್ಣಗೆ ರುಬ್ಬಿಕೊಂಡಂತಹ ಕಾಯಿಯನ್ನು ಆ್ಯಡ್ ಮಾಡಿಕೊಳ್ಬೇಕು. ನೋಡಿ, ಇದು ಎಷ್ಟು ನುಣ್ಣಗೆ ರುಬ್ಬಿದ್ದೇವೆ. ಇಷ್ಟು ನುಣ್ಣಗೆ ರುಬ್ಬಿಕೊಂಡ್ರೆ ನಮ್ಮ ಮಜ್ಜಿಗೆ ಹುಳಿ ತುಂಬಾ ರುಚಿಯಾಗಿರ್ತದೆ. ಇನ್ನಿದನ್ನು ಬೆಂದಂತಹ ಕುಂಬಳಕಾಯಿ ಪೀಸಿಗೆ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಹಾಗೆ ಇದಕ್ಕೆ 1 ಕಪ್ ಆಗುವಷ್ಟು ಮಜ್ಜಿಗೆ ಹಾಗೆ 1 ಕಪ್ ಆಗುವಷ್ಟು ಮೊಸರು ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸಲ ಕುದಿ ಬಂದರೆ ನಮ್ಮ ರುಚಿಕರವಾದಂತಹ ಕುಂಬಳಕಾಯಿ ಮಜ್ಜಿಗೆ ಹುಳಿ ರೆಡಿ ಆಗ್ತದೆ. ಉಪ್ಪು ಬೇಕಿದ್ದರೆ ಸ್ವಲ್ಪ ಆ್ಯಡ್ ಮಾಡಿಕೊಳ್ಳಿ. ನೋಡಿ, ಇದು ಇಷ್ಟು ಕುದಿ ಬಂದರೆ ಸಾಕು, ತುಂಬ ಕುದಿಸಲಿಕ್ಕೆ ಹೋಗಬೇಡಿ ಮೇಲಾರಾದ ಕಾರಣ. ಇನ್ನು ಸ್ಟವ್ ಆಫ್ ಮಾಡಿ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ನಮ್ಮ ರುಚಿಕರ ಮೇಲಾರ ರೆಡಿ. ಈಗೆಲ್ಲ ಕೆಲವರು ನಾವು ಕಾಯಿಯನ್ನು ಗ್ರೈಂಡ್ ಮಾಡಿಕೊಳ್ಳುವಾಗ ಒಂದು ಅರ್ಧ ಚಮಚ ಆಗುವಷ್ಟು ಹಸಿ ಜೀರಿಗೆಯನ್ನು ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಳ್ತಾರೆ. ನಮ್ಮ ಈ ದಕ್ಷಿಣ ಕನ್ನಡ ಸೈಡಲ್ಲೆಲ್ಲ ಇಷ್ಟೇ ಮಾಡೋದು, ಜೀರಿಗೆ ಆ್ಯಡ್ ಮಾಡಿಕೊಳ್ಳೋದಿಲ್ಲ. ನಿಮಗೆ ಬೇಕು ಅಂತಿದ್ದರೆ ಕಡಿಯುವಾಗ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡಿದರೆ ಆಯಿತು. ಇನ್ನಿದಕ್ಕೊಂದು ಒಗ್ಗರಣೆ ಕೊಡುವ. ಒಗ್ಗರಣೆ ಸ್ಟವ್ ಹಚ್ಚಿ ಒಂದು ಒಗ್ಗರಣೆ ಸೌಟಿಟ್ಟು 1 ಚಮಚ ಆಗುವಷ್ಟು ತೆಂಗಿನೆಣ್ಣೆ ಬಿಸಿಯಾದ ತಕ್ಷಣ ಒಂದು ಅರ್ಧ ಚಮಚ ಆಗುವಷ್ಟು ಸಾಸಿವೆ ಹಾಗೆ 1 ಕೆಂಪು ಮೆಣಸು, ಬೇಕಿದ್ದರೆ ಇಲ್ಲಿಯೂ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆಯನ್ನು ಆ್ಯಡ್ ಮಾಡಿಕೊಳ್ಬೋದು. ನಾನಿಲ್ಲಿ ಆ್ಯಡ್ ಮಾಡಿಕೊಳ್ತಾ ಇಲ್ಲ. ಇನ್ನು 1 ಕೆಂಪು ಮೆಣಸು ಕಟ್ ಮಾಡಿ ಹಾಕಿಕೊಂಡಿದ್ದೇನೆ. ಸಾಸಿವೆ ಸಿಡಿದ ತಕ್ಷಣ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟರೆ ನಮ್ಮ ರುಚಿಕರ ಮಜ್ಜಿಗೆ ಹುಳಿ ರೆಡಿ. ಈ ಮಜ್ಜಿಗೆ ಹುಳಿಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.